ಹೇಳ್ತಿರೋದೇನು ಅಂದರೆ, ಇವತ್ತು ನಮ್ಮ ದೇಶದಲ್ಲಿರೋದು ಪ್ರಜೆಗಳ ಪ್ರಭುತ್ವ ಅಲ್ಲ, ಅದೊಂದು ಪ್ರಭುಗಳ ಪ್ರಭುತ್ವ ಅಂತ. ಮನು ಅನ್ನೋ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅವ್ರಿಗಾಗೋ ನೋವನ್ನು ಇಲ್ಲಿ ತೋರಿಸ್ಕೊಂಡಿದ್ದಾರೆ. ಅದು ಬರೀ ಅವ್ರಿಗೆ ಆಗ್ತಿರೋ ನೋವಲ್ಲ, ನಮ್ಮ ದೇಶದಲ್ಲಿ ಎಲ್ರಿಗೂ ಆಗ್ತಿರೋ ನೋವು. ಎಲ್ಲರೂ ಕೂಡ ಇಂಥ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡೋದ್ರಿಂದ ಇಂಥ ಸಿನಿಮಾಗಳು ಬರೋದು ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ಈ ಕೆಲವೊಬ್ರು ಡೈರೆಕ್ಟರ್ಗಳು ಹೇಳೋದು ನೋಡ್ಬೋದು, ನಾವು ಮನೋರಂಜನೆ ಕೊಡೋಕೆ ಬಂದಿರೋದು, ಅದು ಯಾವುದೇ ಸಾಮಾಜಿಕವಾಗಿ ಮೆಸೇಜ್ ಕೊಡೋಕೆ ಬಂದಿಲ್ಲ ಅಂತ. ಸಾಮಾಜಿಕವಾಗಿ ಮೆಸೇಜ್ ಬೇಕು, ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬೇಕು ಅಂದರೆ ಜನಗಳು ಇಂಥ ಸಿನಿಮಾನ ಆದಷ್ಟು ಪ್ರೋತ್ಸಾಹಿಸಬೇಕು. ಎಲ್ಲೆಲ್ಲೋ ಕೂತ್ಕೊಂಡು ಎಷ್ಟೆಷ್ಟೋ ಸಿನಿಮಾ ನೋಡ್ತೀವಿ, ಎಷ್ಟೆಷ್ಟೋ ದುಡ್ಡು ಕಳಿತೀವಿ. ಸ್ಟಾಪ್ ಪೈರಸಿ, ಇಂಥ ಸಿನಿಮಾನೆಲ್ಲ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತಾ, ಸಿನಿಮಾ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಮೂವಿ ಮಾತ್ರ ಚೆನ್ನಾಗಿದೆ. ಪ್ರತಿಯೊಬ್ಬ ಪ್ರಜೆನೂ ನೋಡ್ಬೇಕಾಗಿರೋ ಮೂವಿ ಇದು. ಚೆನ್ನಾಗಿದೆ. ಪ್ರತಿಯೊಬ್ಬ ಎಲ್ಲ ಬಂದು ಫೈಟ್ ಎಲ್ಲ ಸೂಪರ್ ಆಗಿದೆ. ಫೈಟ್ ಎಲ್ಲ ಇಷ್ಟ ಆಯ್ತು. ಎಲ್ಲ ಕೂತ್ಕೊಂಡು ನೋಡ್ಬೋದು ಸರ್, ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಡೈಲಾಗ್ಸ್ಗಳು ತುಂಬ ಚೆನ್ನಾಗಿದೆ, ಇಷ್ಟ ಆಯ್ತು ಸರ್. ಗುಡ್, ಚೆನ್ನಾಗಿದೆ. ಒಳ್ಳೆ ಆಕ್ಷನ್ ಮೂವಿ, ಸೂಪರ್ ಆಗಿದೆ. ವೆರಿ ಗುಡ್, ಆಲ್ ದ ಬೆಸ್ಟ್. ಆಕ್ಷನ್ ಚೆನ್ನಾಗಿದೆ. ಪ್ರೆಸೆಂಟ್ಲಿ ಪೊಲಿಟಿಕಲಿ ಚೆನ್ನಾಗಿದೆ. ಅದು ಪೊಲಿಟಿಕಲ್ ಇಶ್ಯೂ ಏನು ನಡೀತಾ ಇದೆ ಅದು ತಕ್ಕದಾಗಿ ಸ್ವಲ್ಪ ಒಂದು ಹೇಳ್ತಾ ಇದ್ದಾರೆ ಸರ್. ನೋಡಿ ಮಾತುಗಳೇ ಬರ್ತಲ್ಲ. ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ನಾನು ಹೇಳ್ದಂಗೆ ಮುಂಚೆಯಿಂದನೂ ಲಾಸ್ಟ್ 10 ನಿಮಿಷ ನಿಮಗೆ ಗೂಸ್ ಬಂಪ್ಸು. ಅವ್ರ ಡೈಲಾಗ್ಗಳು, ಪ್ರತಿಯೊಂದು ಡೈಲಾಗು, ಚೇತನ್ ಆ್ಯಕ್ಟಿಂಗು, ಆ ಒಂದು ಪವರ್ ಡೈಲಾಗಲ್ಲಿ ಹೇಳೋವಂಥ ಒಂದು ಪ್ರತಿಯೊಂದು ಪದಗಳಲ್ಲೂ ಒಂದು ಉಚ್ಚಾರಣೆ, ಡೈಲಾಗ್ ಚೇತನ್ ಚಂದ್ರ ಕ್ಲೈಮ್ಯಾಕ್ಸಲ್ಲಿ ಆ್ಯಕ್ಟ್ ಮಾಡಿರೋದು ಸಿನಿಮಾ ದಯವಿಟ್ಟು ಬಂದು ನೋಡಿ. ಹೊಸ ಸಿನಿಮಾ, ಹೊಸಬ್ರು ಅಂತ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಿಡಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ವೋಟರ್ಸ್ ಎಲ್ಲ ಬಂದು ಸಿನಿಮಾ ನೋಡಿ, ವೋಟರ್ ಹಾಕೋರೆಲ್ಲ ಸಿನಿಮಾ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ನಾವು ನೋಡಿದ್ದೀವಿ ಸಿನಿಮಾನ, ಬಟ್ ನೋಡಿರೋಂಥ ಆಡಿಯನ್ಸ್ನ ಸಿನಿಮಾ ನಾನು ನೋಡಿದ್ದೀನಿ ಸುಮಾರು ಸಲ. ಈಗ ನೋಡಿರೋಂಥ ಆಡಿಯನ್ಸ್ದು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನೀವು ಅವ್ರನ್ನೇ ಕೇಳಬೇಕು ಎಲ್ಲರನ್ನೂ, ಯಾಕಂದರೆ ರಿಯಲಿಸ್ಟಿಕ್ ಆಗಿದೆ. ಈವನ್ ಕ್ಲೈಮ್ಯಾಕ್ಸು ಅಷ್ಟೇ. ಸೊ ಎಲ್ಲರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲರೂ ದಯವಿಟ್ಟು ಹೋಗಿ ಸಿನಿಮಾನ ನೋಡಿ. ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಇದು ಫ್ಯಾಮಿಲಿ ನೋಡೋ ಅಂಥ ಸಿನಿಮಾ. ಚೆನ್ನಾಗಿ ಬಂದಿದೆ ನೋಡಿ ಸಿನಿಮಾನ. ಸಖತ್ ಎಂಜಾಯ್ ಮಾಡಿದ್ರು, ಯಾಕಂದ್ರೆ ಎಲ್ಲರದ್ದು ರೆಸ್ಪಾನ್ಸ್ ನೋಡಿದಾಗ ಗೊತ್ತಾಗುತ್ತಲ್ವಾ. ಸೊ ಐ ವಾಸ್ ವೆರಿ ಹ್ಯಾಪಿ. ಒಂದು ಒಳ್ಳೆ ಸಿನಿಮಾ ಮಾಡಿದ್ಕೂ ಸಾರ್ಥಕ ಆಗತ್ತೆ ಈ ತರ ಒಂದು ರೆಸ್ಪಾನ್ಸ್ ಬಂದ್ರೆ. ಸರ್, ಈಗ 100 ಸಿನಿಮಾಗಳು ಬಂದಿದೆ, ವ್ಯವಸ್ಥೆ ಆಗಿಂದ ಈಗಲೂ ಅದೇ ರೀತಿದೆ. ಆದ್ರೆ ಎಲ್ಲಾ ಸಿನಿಮಾದಲ್ಲೂ ನಾಯಕನ ಗೆಲ್ಲಿಸ್ತಾರೆ, ಆದ್ರೆ ಈ ಸಿನಿಮಾದಲ್ಲಿ ನಾಯಕನ ವ್ಯವಸ್ಥೆ ಹೇಗಿದೆ ಹಂಗೆ ಸೋಲಿಸ್ತಾರೆ. ನಿಮ್ಗೆ ಆದ ಅನುಭವ ಈ ವ್ಯವಸ್ಥೆ ಬಗ್ಗೆ? ಸರ್, ನಾವು ರಿಯಲಿಸ್ಟಿಕ್ ಆಗಿ ತೋರಿಸಿದ್ದೀವಿ. ಇಲ್ಲೇನು ಏನೋ ಹೀರೋಯಿಸಮ್ ಮಾಡಕ್ ಹೋಗಿ ಲಾಸ್ಟ್ಗೆ ಎಲ್ಲಾನು ಅವನೇ ಎಲ್ಲ ಸರಿ ಮಾಡಿಬಿಡ್ತಾನೆ ಅನ್ನೋ ಥರ ಆಗಲ್ಲ. ನಮ್ಮ ಸಮಾಜದಲ್ಲಿ ನಾನು ನೀವು ಕಾಮನ್ ಮ್ಯಾನ್ ಏನೆಲ್ಲ ಮಾಡೋಕ್ಕಾಗತ್ತೆ, ಏನೆಲ್ಲ ಪ್ರಯತ್ನ ಪಟ್ಟರು ಎಲ್ಲಿವರೆಗೂ ಬಂದು ನಿಲ್ಲುತ್ತೆ ನಮ್ಮನ್ನು ಕರ್ಕೊಂಡೋಗಿ ಈ ಸಮಾಜ ಅನ್ನೋದನ್ನ ತೋರಿಸಿದೀವಿ ಸರ್ ಸಿನಿಮಾದಲ್ಲಿ. ಒಪ್ಕೊಳ್ಳೇಬೇಕು. ಅದನ್ನ ಬಿಟ್ಟು ನಾವು ಬೇರೆ ತರ ತೋರಿಸಿದ್ರೆ ಅದು ಸಿನಿಮಾ ಆಗ್ಬಿಡುತ್ತೆ. ಇದು ರಿಯಲಿಸ್ಟಿಕ್ ಆಗೇ ಮಾಡಿರೋಂಥ ಒಂದು ಸಿನಿಮಾ ಸರ್. ನಿಜವಾದ ಇದು ನೈಜ ಘಟನೆ ಮಾಡಿರೋಂಥ ಸಿನಿಮಾ ಇದು. ಸರ್, ಎಷ್ಟೋ ಜನ ಹೇಳ್ತಾರೆ ಇದನ್ನ 100 ವರ್ಷಗಳಿಂದ ಅಂಬೇಡ್ಕರ್ ಹೇಳಿದ್ರು, ರಾಜಕೀಯ ವ್ಯವಸ್ಥೆ ಸರಿಯಾಗಿದ್ರೆ ಮಾತ್ರ ಈ ದೇಶ ವ್ಯವಸ್ಥೆ ಸರಿ ಹೋಗುತ್ತೆ ಅಂತ. ಆದ್ರೆ ಅಂಬೇಡ್ಕರ್ ಒಂದು ಜಾತಿ ವ್ಯವಸ್ಥೆ ತಂದಿಟ್ಟಿದ್ದೀರಾ, ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ದೀರಾ, ಇದಕ್ಕೆ ಏನ್ ಹೇಳ್ತೀರಾ ಸರ್? ಸರ್, ನಾನು ಇದಕ್ಕೆ ನನ್ನ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವ್ರದ್ದು ಕತೆ ಇದು. ಮತ್ತೆ ನನ್ನ ಕಂಪ್ಲೀಟ್ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ನನ್ನ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟು. ಯಾಕಂದ್ರೆ ಒಂದು ಕತೆನ ಯಾವಾಗ ನಾವು ಜನಕ್ಕೆ ಮುಟ್ಸಕ್ಕೆ ಸಾಧ್ಯ ಅಂತಂದರೆ ಪ್ರತಿಯೊಬ್ಬರದ್ದು ಕೆಲಸ 100% ಇದ್ದಾಗ ಮಾತ್ರನೇ. ಸೊ ಎಲ್ಲರೂ, ಎಲ್ಲ ತಾಂತ್ರಿಕರು ಎಲ್ಲರೂ ನಮ್ಮ ಯಾರೇನು ಕೆಲಸ ಮಾಡಿದ್ದಾರೆ ಅವರೆಲ್ಲರೂ 100% ಕೆಲಸ ಮಾಡಿರೋದಕ್ಕೇ ಈ ಸಿನಿಮಾ ಇಷ್ಟು ಚೆನ್ನಾಗಿ ಗುಡ್ ಬಂದಿರೋದು. ಸೊ ಐ ಥ್ಯಾಂಕ್ ಆಲ್ ಮೈ ಎಂಟೈರ್ ಟೀಮ್. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನೀವು ರಿಯಲಿಸ್ಟಿಕ್ ಆಗಿ ಸಿನಿಮಾ ತೋರಿಸಿದ್ದೀರಾ, ಲಾಸ್ಟ್ಗೆ ವ್ಯವಸ್ಥೆ ಹೇಗಿದೆ ಅಂತ ಜನ ನೋಡಿ ಇದು ಬದಲಾಗ್ತಾರೆ ಅಂತ ನಿಮ್ಗೆ ಇದೆ ಸರ್? ಸರ್, ಸಿನಿಮಾಗಳು ಮಾಡೋದು ಒಂದು ಎಂಟರ್ಟೈನ್ಮೆಂಟ್ಗೆ. ಅದನ್ನು ನೋಡಿ ನಾವು ಬದಲು ಆಗ್ಬೋದು, ಇಲ್ಲಾಂದ್ರೆ ಅದನ್ನ ನಾವು ನೋಡಿ ಸುಮ್ಮನೆ ಎಂಟರ್ಟೈನ್ಮೆಂಟ್ ತರೋನು ತಗೋಬಹುದು. ನಾವೀಗ ಬುಕ್ ಓದ್ತೀವಿ ಸರ್, ಬುಕ್ ಓದಿದ ತಕ್ಷಣ ನಾವೆಲ್ಲ ಬದಲಾಗ್ಬಿಡಲ್ಲ. ಕೆಲವೊಂದ್ಸತಿ ಏನೋ ಒಂದು ನಾಲೆಡ್ಜ್ ಸಿಗುತ್ತೆ, ಇಲ್ಲ ಅಂತ ಅಂದ್ರೆ ಅದರಿಂದ ಬದಲಾಗೋ ಚಾನ್ಸಸ್ಗಳು ಇರುತ್ತೆ. ಸೊ ಆ ಥರ ಒಂದು ಪ್ರಯತ್ನ ನಾವು ಪಟ್ಟಿದ್ದೀವಿ. ಸಮಾಜದಲ್ಲಿ ಒಂದು ಬದಲಾವಣೆ ತರ ಅಂತ ಒಂದು ಪ್ರಯತ್ನನೇ ನಾವು ಪಟ್ಟಿದ್ದೀವಿ. ಆ ಬದಲಾವಣೆ ಬಂದ್ರೆ ತುಂಬಾ ಒಳ್ಳೇದು, ಬರಲಿಲ್ಲ ಅಂತ ಅಂದ್ರೆ ಇನ್ನೊಂದ್ಸತಿ ಬಂದು ಸಿನಿಮಾ ನೋಡ್ಬೇಕು.
ಸರ್ ನಾನು ನಿಮಗೆ ಮೊನ್ನೆನೇ ಹೇಳಿದೆ, ಈ ಸಿನಿಮಾದಲ್ಲಿ ನಿಮಗೆ ಆ್ಯಕ್ಷನ್ನು, ಎಮೋಷನ್ಸು, ಈಗ ನಡೀತಿರೋವಂಥ ಒಂದು ಭ್ರಷ್ಟಾಚಾರ, ಇದು ಸರಿ ಹೋಗುತ್ತಾ ಸರಿಯಾಗಲ್ವಾ, ಮತ್ತು ಪೊಲಿಟಿಕ್ಸ್ ಬಗ್ಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ, ಕಾನೂನು ಬಗ್ಗೆ, ಹಾಗೆ ನಮ್ಮ ಲಾ ಆ್ಯಂಡ್ ಆರ್ಡರ್ ಕಾಪಾಡ್ತಿರೋ ನಮ್ಮ ಲಾಯರ್ಗಳು ಇದ್ರ ಬಗ್ಗೆನೂ ನಾವು ಹೇಳಿದ್ದೀವಿ. ಸೊ ಕಂಪ್ಲೀಟ್ ನಮ್ಮ ಸೊಸೈಟಿಯಲ್ಲಿ ಏನೇನು ನಡೀತಿದೆ ಅದ್ರ ಬಗ್ಗೆನೇ ಹೇಳಿರೋಂಥ ಒಂದು ಕತೆ ಇದು. ಸೊ ದೊಡ್ಡ ಆರ್ಟಿಸ್ಟ್ಗಳು ನೀವೇ ನೋಡಿದಂತೆ ಎಲ್ಲ ದೊಡ್ಡ ಆರ್ಟಿಸ್ಟ್ಗಳು ಕೆಲಸ ಮಾಡಿದ್ದಾರೆ. ಸೊ ಐ ವೆರಿ ಥ್ಯಾಂಕ್ಫುಲ್ ಟು ಮೈ ಪ್ರೊಡಕ್ಷನ್ ಟೀಮ್. ಈ ಒಂದು ದೊಡ್ಡ ಒಂದು ಕ್ಯಾನ್ವಸ್ ಸಿನಿಮಾದಲ್ಲಿ ನನ್ನನ್ನು ಹೀರೋ ಆಗಿ ಅವರು ಲಾಂಚ್ ಮಾಡಿರೋದಕ್ಕೆ ಐ ರಿಯಲಿ ಥ್ಯಾಂಕ್ ದೆಮ್. ಮತ್ತು ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸೊ ಈ ಥರ ಸಿನಿಮಾಗಳನ್ನ ಯಾವುದೇ ಕಾರಣಕ್ಕೂ ಸೋಲಕ್ಕೆ ಬಿಡಬೇಡಿ. ನೀವುಗಳು ಕರೆಕ್ಟಾಗಿ ನೀವು ಎಲ್ಲರೂ ರೀಚ್ ಮಾಡಿಸಿದ್ರೆ ಎಲ್ಲರಿಗೂ ಈ ಸಿನಿಮಾ ರೀಚ್ ಆಗುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಬಟ್ ನೀವು ಏನಾರು ಹೇಳಿದ್ರು ಈ ಸಿನಿಮಾದಲ್ಲಿ ಏನು ಮೋಸ ಇಲ್ಲ, ಬೇರೆಯವ್ರನ್ನ ಕೇಳಿ ಗೊತ್ತಾಗುತ್ತೆ. ನಾನು ಮಾತಾಡೋದಕ್ಕಿಂತ ಬೇರೆಯವ್ರು ಮಾತಾಡಲಿ, ನೋಡಿ ಅವ್ರು ಮಾತಾಡಲಿ. ನೀವು ಸ್ಕ್ರೀನ್ ಅಲ್ಲಿ ತುಂಬಾ ಚಾಕ್ಲೇಟ್ ಇರೋ ತರ ಕಾಣಿಸ್ತೀರಾ. ಎಂಜಾಯ್ ಮಾಡಿದ್ವಿ. ಸಖತ್ ಪವರ್ಫುಲ್, ಒಳ್ಳೆ ಫೈಟಿಂಗು, ಒಳ್ಳೆ ಸೀನ್ರಿ, ಒಳ್ಳೆ ಮೇಕಿಂಗು, ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿದೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಅಂತಂದ್ರೆ ನೋಡ್ರಿ, ಇವತ್ತು ಯಾರೋ ಸೆಲೆಬ್ರಿಟೀಸು ಅವ್ರು ಇವರು, ಯಾರೋ ಈ ಹೀರೋ ಆ ಹೀರೋ, ಇವ್ರು ದೊಡ್ಡವರು ಅವ್ರು ದೊಡ್ಡವರು ಅಂತ ಇವರೆಲ್ಲ ಫಿಕ್ಸ್ ಮಾಡ್ಕೊಂಬಿಟ್ಟು ಅವ್ರ ಹೀರೋಗಳು ಇವ್ರ ಹೀರೋಗಳು ಮಾಡಿದಾಗ ಮಾತ್ರನೇ ಈ ಜನಗಳನ್ನ ಬರಂಗೆ ಹೋಗಂಗೆ ಮಾಡಿ ತಲೆ ಕೆಡಿಸಿ ಮಡಗಿದ್ದಾರೆ ಪ್ರತಿಯೊಂದು ಫ್ಯಾನ್ಸ್ಗೂ. ನೋಡಿ, ಕನ್ನಡ ತಾಯಿ ಬಗ್ಗೆ, ಕನ್ನಡ ಪ್ರತಿಯೊಂದು ದಿನ ಇಲ್ಲಿ ಉಸಿರಾಡ್ತೀರಿ, ಆ ತಾಯಿ ನೆರಳಲ್ಲಿ ಬದುಕ್ತಾ ಇದ್ದೀರಿ, ಆ ತಾಯಿ ಜಲ ಕುಡಿತಾ ಇದ್ದೀರಿ, ಆ ತಾಯಿ ಅನ್ನ ತಿಂತಾ ಇದ್ದೀರಿ. ಇಲ್ಲಿ ಕನ್ನಡ ತಾಯಿ ಮಕ್ಕಳಾಗಿದ್ದು ಈ ಟೋಟಲ್ ಫಿಲಿಮ್ ಇಂಡಸ್ಟ್ರಿ, ಈ ಟೆಕ್ನಿಷಿಯನ್ಸು ಏನವ್ರೆ ಪ್ರತಿಯೊಬ್ಬರೂ ಫಿಲಿಮ್ ಬಂದು ಫಿಲಿಮ್ ನೋಡಬೇಕು. ನೀವೇನೋ ಬಿಸಿ ಶೆಡ್ಯೂಲ್ಸ್ ಇದ್ರೂ ನಿಮ್ಮದೇ ಆದ ಪ್ಲಾನಿಂಗ್ಸ್ ಮಾಡಿಕೊಂಡು ಇವತ್ತು ಬರ್ತಿರೋ, ಸಾಯಂಕಾಲ ಬರ್ತಿರೋ, ನಾಳೆ ಬರ್ತಿರೋ, ನಾಳೆದು ಬರ್ತಿರೋ, ನಿಮ್ಮದೇ ಆದ ಡೇಟ್ಸ್ನ ನೀವು ಅನೌನ್ಸ್ ಮಾಡಬೇಕು. ಯಾವ ಕಲಾವಿದರಾದರೂ ಇರ್ಬೋದು, ಫಿಲಿಮಲ್ಲಿ ಬಂದು ಜೀವನ ಮಾಡಿದ್ದೀರಾ, ಅನ್ನ ತಿಂದಿದ್ದೀರಾ, ಇವತ್ತು ತಿಂತಾ ಇದ್ದೀರಾ, ಮತ್ತು ಕನ್ನಡ ತಾಯಿ ಸೇವೆ ಮಾಡ್ತಾ ಇದ್ದೀರಾ. ನಿಮಗೋಸ್ಕರ ಕೋಟಿ ಜನ ಬಂದು ಬಿಸಿಲು ಹೊಡ್ಕೊಂಡು ಬೊಬ್ಬೆ ಹೊಡ್ಕೊಂಡು ನಿಮಗೆ ಆಶೀರ್ವಾದ ಮಾಡ್ತಾರೆ. ಇವತ್ತು ನೋಡಿ, ಟಾಪೆಸ್ಟ್ ಮೂವಿ ತುಂಬ ಚೆನ್ನಾಗಿದೆ, ಪ್ರಭುತ್ವ ಅಂತ ಮೂವಿ. ಈ ಪ್ರಭುತ್ವದ ಬಗ್ಗೆ, ಈ ಸಮಾಜದ ಬಗ್ಗೆ ಇವತ್ತು ಏನು ನಡೀತಾ ಇದೆ, ಇಲ್ಲಿ ರಾಜಕಾರಣಿಗಳು, ಇಲ್ಲಿ ಕುತಂತ್ರಗಳು ಏನೇನು ಮಾಡ್ತಾ ಇದ್ದಾರೆ, ಈ ಅಫಿಷಿಯಲ್ಸು ಏನು ಮಾಡ್ತಾ ಇದ್ದಾರೆ, ಈ ದುಡ್ಡು ಕಾಸು ಅನ್ನೋ ಅಹಂಕಾರ ಅದು ಹೊಟ್ಟೆ ತುಂಬೋಗ್ಬಿಟ್ಟಿದೆ ಇವ್ರಿಗೆ. ಎಷ್ಟು ದುಡ್ಡಿದ್ರೂ ಸಾಲಲ್ಲ, ಎಷ್ಟು ಕೋಟಿಗಳಿದ್ರೂ ಸಾಲಲ್ಲ. ಅಲ್ಲಿ ಮಾಡೋಣ, ಇಲ್ಲಿ ಮಾಡೋಣ, ಇಲ್ಲಿ ಮಾಡೋಣ, ಅಲ್ಲಿ ಮಾಡೋಣ. ನೋಡ್ರಿ, ಕೊನೆಕ ಮಣ್ಣು ಕೂಡ ಎತ್ಕೊಂಡು ಹೋಗಲ್ಲ ನಾವು, ಮಣ್ಣೊಳಗಡೆ ಮಣ್ಣಾಗಿ ಹೋಗ್ತೀರಿ, ನಾವೇನು ಎತ್ಕೊಂಡು ಹೋಗಲ್ಲ. ದಯವಿಟ್ಟು ನೋಡಿ, ಪ್ರತಿಯೊಂದು ಕನ್ನಡ ತಾಯಿ ಮಕ್ಕಳು ಇಲ್ಲಿ ಬರಬೇಕು, ಥಿಯೇಟರ್ಸ್ನಲ್ಲಿ ತುಂಬಿಕೊಂಡು ಈ ಫಿಲಿಮ್ ನೋಡಬೇಕು. ನಿಮ್ಮಲ್ಲಿ ಮನಸ್ಸಲ್ಲಿ ಏನೈತೋ, ನಿಮ್ಮ ಸತ್ಯ ಏನೈತೆ ಸತ್ಯ ಮಾತಾಡಿ. ನೋಡಿ, ನಾನು ಸತ್ಯ ಮಾತಾಡ್ತಾ ಇದ್ದೀನಿ, ಎದೆ ತಟ್ಕೊಂಡು ಮಾತಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರೋ ಮೂವಿ, ಹೊಸ ಕಲಾವಿದರು ನೋಡಿ, ಹೀರೋ ವೆರಿ ವಂಡರ್ಫುಲ್ ಆಗಿ ಮಾಡಿದ್ದಾರೆ. ಮತ್ತು ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ಗೂ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಸೀನಿಯರ್ಸ್ ಆ್ಯಕ್ಟರ್ಸ್ನೂ ಎಲ್ಲ ಟಾಪಸ್ಟ್ ಆ್ಯಕ್ಟರ್ಸೇ. ಇಲ್ಲಿ ಯಾರು ಕಮ್ಮಿ ಅಂತೇನಿಲ್ಲ, ಕಮ್ಮಿ ಅಂತೇನಿಲ್ಲ, ಎಲ್ಲರೂ ಅವ್ರವ್ರ ಪ್ರದರ್ಶನ ಮಾಡಿದ್ದಾರೆ. ಬಂದು ನೋಡ್ರಿ, ನಿಮ್ಗೇನು ಅನಿಸುತ್ತೋ ಅದನ್ನು ನೀವು ಈ ಮೀಡಿಯಾ ಮುಂದೆ ನೀವು ಹೇಳ್ಬೇಕನ್ನೋ ಆಸೆ ಮಾಡ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್.